ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಹೇಳುವ ವಿಷಯ ತುಂಬಾ ಶಾಕಿಂಗ್ ಆಗಿದೆ ಅಂತಲೇ ಹೇಳಬಹುದು. ಇತ್ತೀಚೆಗೆ ಈ ಡಾಗ್ ಸತೀಶ್ ರವರು ಯಾಕೆ ಹೀಗೆ ನಡೆದುಕೊಳ್ಳುತ್ತಿದ್ದಾರೆ ಎನ್ನುವುದೇ ಗೊತ್ತಾಗ್ತಿಲ್ಲ. ಇವರ ವಿರುದ್ಧ ಗಿಲ್ಲಿ ಫ್ಯಾನ್ಸ್ ಎಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಜಾಸ್ತಿ ಮಾತನಾಡ್ತಾನೆ ಇರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಡಾಗ್ ಸತೀಶ್ ರವರು ಇದ್ದಾಗ ವೀಕ್ಷಕರೆಲ್ಲ ಅಂದ್ಕೊಂಡಿದ್ರು ಇವ್ರು ತುಂಬಾ ಒಳ್ಳೆ ಮನುಷ್ಯ, ಪಾಪ ಇವ್ರು ನೋಡಿದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ, ಪಾಪ ಚಂದ್ರಪ್ರಭಾ ಅವರು ಇವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ, ಅಷ್ಟು ಇನೋಸೆನ್ಸ್ ಇರೋ ಮನುಷ್ಯನ ಬಗ್ಗೆ ಇವರು ಕೆಟ್ಟದಾಗಿ ಜೋಕ್ ಮಾಡ್ತಾರೆ ಚಂದ್ರಪ್ರಭಾ ಅವರು ಅಂತ ಎಲ್ಲ ಮಾತನಾಡ್ಕೊಳ್ತಿದ್ವಿ. ಬಟ್ ಅವ್ರು ಹೊರಗಡೆ ಬಂದಾಗೂ ಕೂಡ ತುಂಬ ಜನ ಅಯ್ಯೋ ಇವ್ರು ಬರಬಾರ್ದಾಗಿತ್ತು, ಒಳ್ಳೆ ವ್ಯಕ್ತಿತ್ವಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕಾಲನೇ ಇಲ್ಲ, ಅಲ್ಲಿ ಒಳ್ಳೆ ವ್ಯಕ್ತಿತ್ವ ಇರೋರನ್ನ ಇಟ್ಕೊಳ್ಳೋದೇ ಇಲ್ಲ, ಬಿಗ್ ಬಾಸ್ ಮೋಸ ಆ ಥರ ಎಲ್ಲ ಅಂದ್ಕೊಂಡಿದ್ವಿ. ಬಟ್ ಇವರು ಹೊರಗಡೆ ಬಂದಾಗಿಂದ ಗಿಲ್ಲಿ ಬಗ್ಗೆ ಎಷ್ಟು ನೆಗೆಟಿವ್ ಮಾತಾಡಬೇಕೋ ಅಷ್ಟು ನೆಗೆಟಿವ್ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು. ಆವಾಗಲೂ ಕೂಡ ಗಿಲ್ಲಿ ಫ್ಯಾನ್ಸ್ ಏನು ಅಷ್ಟು ಮಾತಾಡಿರಲಿಲ್ಲ. ಯಾರ ಕೇಳಿ, ಯಾರೇ ಇಂಟರ್ವ್ಯೂ ಮಾಡಲಿ, ಯಾರೇ ಆ್ಯಂಕರ್ ಕೇಳಿದ್ರು ಇವ್ರು ಹೇಳ್ತಿದ್ದು ಒಂದೇ ಮಾತು, ಗಿಲ್ಲಿ ಒಬ್ರನ್ನ ಕೆಟ್ಟು ಮಾತಾಡ್ತಾನೆ, ಗಿಲ್ಲಿ ಕೆಟ್ಟವನು, ಅವ್ನು ಗೆಲ್ಲಬಾರ್ದು, ಅವನ ಬದಲು ಬೇರೆ ಯಾರಾದರೂ ಗೆಲ್ಲಬೇಕು, ಅವ್ನು ಗೆದ್ದರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ರು. ಅದೇ ರೀತಿ ಈಗ ಮಾಳೂರವರು ಕೂಡ ಹೊರಗಡೆ ಬಂದು ಅದನ್ನೇ ಹೇಳ್ತಿದ್ದಾರೆ. ಏನಂದರೆ ಗಿಲ್ಲಿ ಒಬ್ರನ್ನ ಕೆಳಿಕಾಕಿ ಮಾತಾಡ್ತಾನೆ, ಅವನಂದರೆ ನನಗಿಷ್ಟ ಇಲ್ಲ, ನಾನೇ ಗೆದ್ದಂಗೆ ಬಿಗ್ ಬಾಸ್ ಮನೇಲಿ, ನನಗಿನ್ನು ಯಾರು ಗೆಲ್ಲಬಾರ್ದು ಅನ್ನೋ ರೀತಿಲೇ ಮಾಳೂರವರು ಕೂಡ ಮಾತಾಡ್ತಿದ್ದಾರೆ. ಆದರೆ ಈ ಥರ ಮಾತಾಡೋದೇನು ಪ್ರಾಬ್ಲಮ್ ಇಲ್ಲ, ಅವ್ರವ್ರ ಪರ್ಸ್ಪೆಕ್ಟಿವ್ ಓಕೆ, ಅವ್ರು ಮಾತಾಡ್ಕೊಂಡಿದ್ದಾರೆ ಅಂತ ಸುಮ್ಮನಾಗ್ಬೋದು. ಇಷ್ಟು ದಿನ ಗಿಲ್ಲಿ ಫ್ಯಾನ್ಸ್ ಕೂಡ ಅದೇ ಥರ ಇದ್ದರು. ಏನೋ ಮಾತಾಡ್ತಿದ್ದಾರೆ ಬಿಡು, ಅವ್ರಿಗೆ ಏನೋ ಮಾತಾಡ್ಕೊಳ್ಳಿ, ಒಂಥರ ಹುಚ್ಚಿಡ್ದಂಗೆ ಮಾತಾಡ್ತಾನೆ ವಯ್ಯ ಅಂತ ಸುಮ್ಮನಾಗಿದ್ರು. ಬಟ್ ಈಗ ಗಿಲ್ಲಿ ಫ್ಯಾನ್ಸ್ಗಳ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿದ್ದಾರೆ ಡಾಗ್ ಸತೀಶ್ ಅವರು ಅಂತಲೇ ಹೇಳ್ಬೋದು. ಅವರು ಯಾಕೆ ಗಿಲ್ಲಿ ಫ್ಯಾನ್ಸ್ಗಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಯಾಕೆ ಮಾತಾಡಿದ್ದಾರೆ, ಯಾವಾಗ ಮಾತಾಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ನೆನ್ನೆ ಒಂದು ಇಂಟರ್ವ್ಯೂ ಆಗುತ್ತೆ, ಆಗ ಒಬ್ಬರು ಆ್ಯಂಕರ್ ಕೇಳ್ತಾರೆ, ನಿಮಗೆ ಯಾರು ಗೆಲ್ಲಬೇಕು ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಲ್ಲಿ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ರಕ್ಷಿತಾ ಗೆಲ್ಲಬೇಕು, ರಕ್ಷಿತಾ ಒಳ್ಳೆ ಹುಡುಗಿ, ಹಾರ್ಡ್ ವರ್ಕ್ ಮಾಡ್ತಾಳೆ, ತುಂಬ ಟಾಸ್ಕಲ್ಲಿರ್ಬೋದು, ಮನೇಲಿರ್ಬೋದು ತುಂಬ ಒಳ್ಳೆ ಕೆಲಸ ಮಾಡ್ತಾಳೆ, ಅವಳು ಗೆಲ್ಲಬೇಕು. ಆದರೆ ಈ ಗಿಲ್ಲಿನೇ ಗೆಲ್ತಾನೆ ಅಂತ ಅನಿಸುತ್ತೆ. ಅವನಿಗೆ ಹೊರಗಡೆ ತುಂಬ ಫ್ಯಾನ್ಸ್ಗಳಿದ್ದಾರೆ, ಅವ್ನ ಫ್ಯಾನ್ಸ್ಗಳೆಲ್ಲ ಸ್ಲಮ್ಗಳೇ ತಾನೇ. ಆ ಥರ ಸ್ಲಮ್ ಫ್ಯಾನ್ಸ್ಗೆ ಅವ್ನು ಕೆಟ್ಟದಾಗಿ ಮಾತಾಡಿದ್ರು ಆ ಥರ ಸಪೋರ್ಟ್ ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಸ್ಲಮ್ಗಳೇ. ಇವನು ಸ್ಲಮ್ ಥರ ಮಾತಾಡ್ತಾನೆ, ಅವ್ನ ಫ್ಯಾನ್ಸ್ಗಳಿಗೂ ಅದೇ ರೀತಿ ಇಷ್ಟ ಆಗುತ್ತೆ, ಹಾಗಾಗಿ ಅವ್ರ ಫ್ಯಾನ್ಸ್ಗಳು ಸ್ಲಮ್ಗಳೇ ಅನ್ನೋ ರೀತಿ ಮಾತಾಡಿದ್ದಾರೆ. ಈಗ ಇವ್ರು ಮಾತಾಡಿರೋ ಈ ವಿಡಿಯೋ ತುಂಬ ವೈರಲ್ ಆಗ್ತದೆ. ಇದು ಗಿಲ್ಲಿಯ ಫ್ಯಾನ್ಸ್ಗಳನ್ನ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಅಲ್ಲ, ಇವ್ರು ಹೇಳ್ತಿದ್ದಾರೆ ಗಿಲ್ಲಿ ಫ್ಯಾನ್ಸ್ ಸ್ಲಮ್ ಅಂತ. ಆಯಿತು, ಈಗ ಗಿಲ್ಲಿ ಫ್ಯಾನ್ಸ್ ಸ್ಲಮ್ ಅಂತಲೇ ಇಟ್ಕೊಳ್ಳೋಣ. ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ರಲ್ಲ ಕಂಟೆಸ್ಟೆಂಟ್ಗಳು, ಅವ್ರು ಹೇಳ್ತಿದ್ದಾರೆ ನಮಗೆ ಗಿಲ್ಲಿ ಅಂದ್ರೆ ಇಷ್ಟ. ಅವರೆಲ್ಲ ಐಫೈ ಲೈಫ್ ಲೀಡ್ ಮಾಡ್ತಿರೋರು. ಧನುಷ್ ಅವ್ರು ಇರ್ಬೋದು, ತುಂಬ ಶ್ರೀಮಂತರು ಧನುಷ್ ಅವರು ಕೂಡ. ಅದೇ ಅಶ್ವಿನಿ ಮೇಡಮ್ ಅವ್ರ ಅಮ್ಮಂಗೆ ಕೂಡ ಅವ್ರು ಅಷ್ಟು ದೊಡ್ಡ ಶ್ರೀಮಂತರು. ಅವರೆಲ್ಲ ಸ್ಲಮ್ಗಳಾಗಿದ್ರೆ ನಿಜವಾದ ಸ್ಲಮ್ ಅಂದರೆ ಯಾರು ಗೊತ್ತಾ? ಇದು ಡಾಗ್ ಸತೀಶ್ ಅವರು. ಹೆಂಗೆ ಗೊತ್ತಾ, ಟಾಯ್ಲೆಟ್ನ ಆರ್ಪಿಕ್ಕಕ್ಕೆ ಕೈಲಿ ಉಚ್ತಾರೆ. ನಮಗೆ ಆ ಆರ್ಪಿಕ್ ಸ್ಮೆಲ್ ನೋಡಿದ್ರೇ ಒಂಥರ ವಾಂತಿ ಬಂದಂಗೆ ಆಗುತ್ತೆ. ಅದರಲ್ಲಿ ಈ ಒಯ್ಯೋ ಆರ್ಪಿಕ್ ಹಾಕಿ ಕೈಲುಚ್ತಾ ಬಿದ್ದಿದ್ದಾನೆ. ಯಪ್ಪ, ಅದು ಆ್ಯಸಿಡ್ ಬರೀ, ಅದು ಹೆಂಗೆ ಉಜ್ಜಿದ್ರೋ ಗೊತ್ತಿಲ್ಲ ನಮಗೆ. ಅದರೊಳಗಡೆ ನಿಜವಾಗ್ಲೂ ಅಸಹ್ಯ. ಅದು ಹೆಂಗೆ ಮಾಡೋದನ್ನ ಈ ಪುಣ್ಯಾತ್ಮ ನನಗಂತೂ ಗೊತ್ತಿಲ್ಲ. ಈ ಡಾಗ್ ಸತೀಶ್ ಅವ್ರಿಗೆ ಬಿಗ್ ಬಾಸ್ ಮನೇಲಿ ಒಂದು ವಾರ ಕೂಡ ಆಡೋಕ್ಕಾಗಲಿಲ್ಲ, ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಬಂದಿದ್ದಾರೆ. ಇವರು ಗಿಲ್ಲಿ ಆಟದ ಬಗ್ಗೆ ಮಾತನಾಡ್ತಿದ್ದಾರೆ. ನಿಮ್ಗೇನು ಅನಿಸ್ತಿದೆ? ಗಿಲ್ಲಿ ನಿಜವಾಗ್ಲೂ ಚೆನ್ನಾಗಿ ಆಡ್ತಿಲ್ವಾ ಅಥವಾ ಆಡ್ತಿದ್ದಾನ? ಇವರು ಇನ್ನೊಂದು ಹೇಳ್ತಾರೆ, ನೆನ್ನೆ ಅಶ್ವಿನಿಯವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ, ಅವ್ನು ಚೆನ್ನಾಗಿ ಆಟ ನಡೆಸ್ಕೊಡ್ತಾಯಿಲ್ಲ. ನೀವೆಲ್ಲ ಟಿ ವಿಲಿ ನೋಡಿ, ಅವ್ನು ಎಷ್ಟು ಒಂಥರ ಆಡ್ತಾನೆ, ಅವ್ನಿಗೆ ಅವ್ರು ಸಪೋರ್ಟ್ ಮಾಡ್ತಾರಲ್ಲ ಅವ್ರು ನಿಜವಾಗ್ಲೂ ಸ್ತಂಭಗಳೇ. ಅವ್ನ ಆಟ ಅದು ಹೆಂಗಾರು ಇಷ್ಟಪಡ್ತಾರೋ ಆ ಥರ ಎಲ್ಲ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಕಡಿಮೆ ಆಗುತ್ತೆ, ಒಂದು ಮಾತು ಜಾಸ್ತಿ ಆಗುತ್ತೆ. ಆಗ ಅದನ್ನು ಹೇಳೋದಕ್ಕೆ ಸುದೀಪ್ ಸರ್ ಬರ್ತಾರೆ. ನೀನು ಈ ಥರ ತಪ್ಪು ಮಾಡ್ತಿದ್ಯಾ, ನೀನು ಇದು ಸರಿ ಮಾಡ್ತಿದ್ಯಾ, ತಪ್ಪು ಮಾಡ್ತಿದ್ಯಾ, ನೀನು ಕರೆಕ್ಟಾಗಿ ಮಾಡ್ದೆ ಅಂತ ಹೇಳೋದಕ್ಕೆ ವಾರ ಸುದೀಪ್ ಸರ್ ಬರೋದು. ನೀನು ಏನೂ ಮಾಡಿದೆ, ನಾನು ಎಲ್ಲರ ಮುಂದೆ ಒಳ್ಳೇದಾಗಬೇಕು ಅಂತ ಆದರೆ ನಿನ್ನಂಗೆ ಒಂದು ವಾರಕ್ಕೆ ಹೊರಗಡೆ ಬರಬೇಕಾಗಿತ್ತು ಅವನು. ಇವ್ರ ಮಾತಿಗೆ ಗಿಲ್ಲಿ ಫ್ಯಾನ್ಸ್ ಏನು ಹೇಳ್ತಿರೋ ಹೇಳಿ, ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಇವರು ಈ ಥರ ಮಾತಾಡಿದ್ದು ನಿಜವಾಗ್ಲೂ ತಪ್ಪು ಅಂತಲೇ ಹೇಳ್ಬೋದು. ಒಬ್ಬರನ್ನ ಇಷ್ಟಪಡೋರನ್ನ ಅವ್ರ ಫ್ಯಾನ್ಸ್ಗಳೆಲ್ಲ ಸ್ಲಮ್ ಅಂತ ಹೇಳೋದು ನಿಜವಾಗ್ಲೂ ದೊಡ್ಡ ತಪ್ಪು. ಅವನ ಆಟ ನೋಡಿ ಇಷ್ಟಪಟ್ಟಿಲ್ಲ, ಅವನು ಎಷ್ಟೊಂದು ಜನನ ನಗಿಸಿದ್ದಾನೆ. ಎಷ್ಟೋ ಜನ ಶ್ರಮಪಟ್ಟು ಅಥವಾ ಕೆಲಸ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡ್ದಿರ್ತಾರೆ. ರಾತ್ರಿ ಬಂದು ಅವ್ನ ಗಳಿಗೆ ಟಿ ವಿ ನೋಡೋಣ ಅಂತ ನೋಡ್ತಿರ್ಬೇಕಾದ್ರೆ ಅವ್ನು ಮಾತಾಡೋ ಮಾತಿಂದ ಇರ್ಬೋದು, ಮನೆ ಮಕ್ಕಳೆಲ್ಲ ಕುತ್ಕೊಂಡು ನೋಡ್ತಾರೆ, ಸಂತೋಷ ಪಡ್ತಾರೆ. ಅದೇ ಬೇಕಾಗಿರೋದು ಜನಗಳಿಗೂ ಕೂಡ. ಅವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಬೇಕಾಗಿರುತ್ತೆ. ಅದನ್ನು ಗಿಲ್ಲಿಗೆ ಕೊಡ್ತಿದ್ದಾನೆ ಅಂದಾಗ ಅಫ್ಕೋರ್ಸ್ ಜನಗಳು ಇಷ್ಟಪಟ್ಟೇ ಪಡ್ತಾರೆ. ಮುದುಕರಿಂದ ಹಿಡಿದು ಚಿಕ್ಕ ಮಕ್ಕಳುವರೆಗೂ ಕೂಡ ಗಿಲ್ಲಿನ ಇಷ್ಟಪಡ್ತಾರೆ. ಅಂದರೆ ಚಿಕ್ಕ ಮಕ್ಕಳು, ಮುದುಕರು,
ಅಫಿಷಿಯಲ್ಸು ಎಲ್ಲರೂ ಕೂಡ ಸ್ಲಮ್ ಅಂತ ಹೇಳ್ತಿದ್ದಾರೆ ಇವರು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.